ಹೈಕಮಾಂಡ್ ಬುಲಾವ್ಗೆ ಕಾಯ್ತಾ ಇರುವಂತಹ ಡಿಸಿಎಂ ಡಿಕೆಶಿ. ಬೆಳಗ್ಗೆಯಿಂದ ಎಐಸಿಸಿ ಕಚೇರಿಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿಗೆ ಕಾಯ್ತಾ ಇರುವಂತಹ ಟ್ರಾವೆಲ್ ಶೂಟರ್. ಬೆಳಗ್ಗೆಯಿಂದ ಸಿದ್ದರಾಮಯ್ಯ ಜೊತೆಯೇ ವರಿಷ್ಠರು ಮಾತುಕತೆಯನ್ನು ನಡೆಸಿದ್ದಾರೆ. ಸದ್ಯಕ್ಕೆ ಬ್ರೇಕ್ ತೆಗೆದುಕೊಂಡಿರುವಂತಹ ಹೈಕಮಾಂಡ್ ನಾಯಕರು ಯಾವುದೇ ಕ್ಷಣದಲ್ಲಿಯೂ ಕೂಡ ಡಿಕೆ ಶಿವಕುಮಾರ್ಗೆ ಬುಲಾವ್ ಕೊಡಬಹುದು. ಹೈಕಮಾಂಡ್ ಬುಲಾವ್ಗೆ ಕಾಯ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾಕಂತಂದ್ರೆ ಬೆಳಗ್ಗೆಯಿಂದ ಎಐಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಕಾದು ಕುಳಿತಿದ್ದಾರೆ. ಹೈಕಮಾಂಡ್ ಯಾವಾಗ ನನ್ನನ್ನು ಕರೆಯುತ್ತೆ ಅಂತ ಹೇಳಿ. ಸದ್ಯ ಹೈಕಮಾಂಡ್ ಭೇಟಿಗೆ ಕಾಯ್ತಾ ಇರುವಂತಹ ಟ್ರಾವೆಲ್ ಶೂಟರ್ ಒಂದ್ ಕಡೆ ಟೆನ್ಷನ್ ಶುರು ಆಗ್ಬಿಟ್ಟಿದೆ ಡಿಕೆಶಿಗೆ. ಏನಾಗುತ್ತೆ, ಯಾವ ರೀತಿ ಟ್ರಬಲ್ ಶೂಟರ್ಗೆ ಶೂಟರ್ ಅನ್ನ ಹೊಡಿತಾರಾ ಹೈಕಮಾಂಡ್ ಅಥವಾ ಆ ಶೂಟರ್ ಇಂದ ತಪ್ಪಿಸಿಕೊಳ್ತಾರಾ ಡಿಕೆ, ಎಲ್ಲವನ್ನೂ ಕೂಡ ಗಮನಿಸಬೇಕಾಗತ್ತೆ. ಬೆಳಗ್ಗೆಯಿಂದ ಸಿದ್ದರಾಮಯ್ಯ ಜೊತೆ ವರಿಷ್ಠರು ಸುದೀರ್ಘವಾಗಿ ಮಾತುಕತೆಯನ್ನು ಆಡಿದ್ದಾರೆ. ಈ ಮಾತುಕತೆಯಲ್ಲಿ ಒಂದಷ್ಟು ಕುರ್ಚಿ ಬಗ್ಗೆ ಮಾತನಾಡಿದ್ದಾರೆ. ಕುರ್ಚಿಯನ್ನು ಯಾಕೆ ಪಡೆದುಕೊಳ್ಬೇಕು, ಕುರ್ಚಿಯನ್ನು ಯಾಕೆ ತ್ಯಜಿಸಬೇಕು, ಅಥವಾ ಕುರ್ಚಿಯನ್ನು ಯಾಕೆ ಡಿಸಿಎಂಗೆ ಬಿಟ್ಕೊಡ್ಬೇಕಾ ಅಥವಾ ಪರಮೇಶ್ವರ್ ಅವರಿಗೆ ಬಿಟ್ಕೊಡ್ಬೇಕಾ, ಏನು ಎತ್ತ ಎಲ್ಲವನ್ನೂ ಕೂಡ ಹೈಕಮಾಂಡ್ ಜೊತೆ ಮಾತನಾಡೋದಕ್ಕೆ ಮುಂದಾಗಿದ್ರು. ಸೊ ಬೆಳಗ್ಗೆಯಿಂದ ಸುದೀರ್ಘವಾಗಿ ಸಿದ್ದರಾಮಯ್ಯ ಅವರ ಜೊತೆ ಹೈಕಮಾಂಡ್ ಮಾತುಕತೆಯನ್ನು ನಡೆಸಿದೆ. ಸದ್ಯ ಈಗ ಬ್ರೇಕ್ ಅನ್ನ ತೆಗೆದುಕೊಂಡಿದೆ ಹೈಕಮಾಂಡ್ ನಾಯಕರು. ಇನ್ನು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಮತ್ತೆ ಬುಲಾವನ್ನ ಕೊಡಬಹುದು. ಆ ಬುಲಾವನ್ನ ಕೊಟ್ಟಾಗ ಈಗ ಅವರ ಸರದಿ ಬರುತ್ತೆ. ಈಗ ಸಿದ್ದರಾಮಯ್ಯ ಅವರ ಸರದಿ ಆಯಿತು, ಬೆಳಗ್ಗೆಯಿಂದ ಸುದೀರ್ಘವಾಗಿ ಮಾತನಾಡಿದ್ದು. ಇದಾದ ನಂತರ ಮಾತನಾಡೋದಕ್ಕೆ ಮುಕ್ತವಾಗಿ ಡಿಕೆಶಿ ಅವರಿಗೆ ಒಂದು ರೀತಿ ಚಾನ್ಸ್ ಅಂತಾನೆ ಹೇಳಬಹುದು. ಇನ್ನು ಇಂದು ಸಂಜೆ ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್. ಸಿಎಂ ಡಿಸಿಎಂ ಕೂರಿಸಿಕೊಂಡು ಸಭೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸಿಎಂ ಅವರಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಹೈಕಮಾಂಡ್. ಸಂಜೆ ಇಬ್ಬರು ನಾಯಕರ ಅಭಿಪ್ರಾಯವನ್ನ ಕೇಳಲಿದ್ದಾರೆ ವರಿಷ್ಠರು. ಸದ್ಯ ಹೈಕಮಾಂಡ್ ನಾಯಕರು ನಿರ್ಧಾರ ಕೈಗೊಳ್ಳೋದು ಬಹುಶಃ ಡೌಟ್. ಸಿದ್ದು ಡಿಕೆಶಿಯ ಅಭಿಪ್ರಾಯ ಸಂಗ್ರಹಿಸೋದಕ್ಕೆ ಸಭೆ ಸೀಮಿತವಾಗಿದ್ಯಾ? ನೋಡಿ, ಇಂದು ಸಂಜೆ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸೋದಕ್ಕೆ ಒಂದ್ ಕಡೆ ಹೈಕಮಾಂಡ್ ನಾಯಕರು ರೆಡಿ ಇದ್ದಾರೆ. ಈಗ ಸದ್ಯ ಒಂದು ಸುತ್ತಿನ ನಿರ್ಣಾಯಕ ಸಭೆ ಮುಗಿದಿದೆ. ಇದಾದ ನಂತರ ಡಿಕೆಶಿ ಅವರಿಗೆ ಏನು ಹೈಕಮಾಂಡ್ ಬುಲಾವ್ ಕೊಟ್ಟಾಗ ಅವರನ್ನು ಮಾತನಾಡಿಸಿದ ನಂತರ ಸಂಜೆ ಬಳಿಕ ಇಬ್ಬರು ಏನು ಈ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಇಬ್ಬರೂ ನಾಯಕರುಗಳನ್ನ ಕೂರಿಸಿ ಸಭೆಯನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಅದು ಎರಡನೇ ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್. ಅದು ಸದ್ಯ ಈಗಾಗಲೇ ಸಿಎಂನಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಏನೇನೆಲ್ಲ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಬೇಕಾಗಿತ್ತು ಇನ್ಫಾರ್ಮೇಷನ್ಸ್, ಅದನ್ನೆಲ್ಲವನ್ನೂ ಕೂಡ ಹೈಕಮಾಂಡ್ ತೆಗೆದುಕೊಂಡಿದೆ. ಈಗ ಡಿಕೆಶಿ ಅವರ ಜೊತೆ ಕೂಡ ಮಾತನಾಡಿ ಸಂಜೆ ಮತ್ತೆ ಎರಡನೇ ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಮಾಡೋದಕ್ಕೆ ಹೈಕಮಾಂಡ್ ಸಿದ್ಧವಾಗಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಲೈವ್ನಲ್ಲಿ. ಬಸವರಾಜ್, ಈಗ ಮೊದಲನೇ ಸುತ್ತಲಿನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರೇನೋ ಮಾತನಾಡಿದ್ದಾರೆ ಹೈಕಮಾಂಡ್ ಜೊತೆ. ಏನೇನು ಮೊದಲನೇ ಸುತ್ತಿನಲ್ಲಿ ಈ ಮೀಟಿಂಗ್ ಆಗಿದೆ, ಸಿದ್ದರಾಮಯ್ಯನವ್ರ ಜೊತೆ ಏನು ಮಾತನಾಡಿರ್ಬೋದು ಹೈಕಮಾಂಡ್, ಮಾಹಿತಿ ಕೊಡಿ. ಇಂಚರ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರ ಜೊತೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮತ್ತೆ ಕೆ.ಸಿ. ವೇಣುಗೋಪಾಲ್ ಅವರು, ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಸುಮಾರು 2 ಗಂಟೆಗಳ ಕಾಲ ಹೆಚ್ಚು ಕಾಲ ಅವರ ಜೊತೆ ಸುದೀರ್ಘವಾಗಿರ್ತಕ್ಕಂತಹ ಚರ್ಚೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. 1-to-1 ಸಭೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಇಬ್ಬರ ಮಧ್ಯೆಯೂ ಕೂಡ ಒಂದಿಷ್ಟು ಏನೆಲ್ಲ ಚರ್ಚೆ ಆಗಬಹುದು, ಮತ್ತೆ ಏನೆಲ್ಲ ಅವರ ಒಂದು ಅಭಿಪ್ರಾಯ ಏನಿದೆ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅವರು ಬಹಳಷ್ಟು ಮುಕ್ತ ಅವಕಾಶವನ್ನ ಕೂಡ ಕೊಟ್ಟಿದ್ರು ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಇರುವಂತಹ ವಿಚಾರ, ಈಗ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರ ನಿಲುವು ಏನಿದೆ ಅನ್ನುವಂಥದ್ದರ ಕುರಿತಾಗಿ ಕೂಡ ಬಹಳಷ್ಟು ಸ್ಪಷ್ಟವಾಗಿ ಕೂಡ ಯಾವುದೇ ರೀತಿ ಗೊಂದಲ ಇಲ್ಲದೆ ಈ ಒಂದು ಗೊಂದಲವನ್ನ ನಿವಾರಣೆ ಮಾಡುವಂತಹ ರೀತಿಯಲ್ಲೇ ನಾವು ಈ ಒಂದು ಸಭೆಯನ್ನು ಕೂಡ ಆಯೋಜನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಯಾವುದೇ ರೀತಿ
ರೀತಿ ಪಕ್ಷ ಸಂಘಟನೆಗಾಗಿರ್ಬೋದು ಮತ್ತೆ ಪಕ್ಷದ ಕಾರ್ಯಕರ್ತರಲ್ಲಾಗಿರ್ಬೋದು ಶಾಸಕರಾಗಿರ್ಬೋದು ಯಾವುದೇ ರೀತಿ ಗೊಂದಲ ಸೃಷ್ಟಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಏನೆಲ್ಲ ವಿಚಾರಗಳಿದಾವೆ ಡಿ ಕೆ ಶಿವಕುಮಾರ್ ಅವರ ಬೇಡಿಕೆ ಆಗಿರ್ಬೋದು ಮತ್ತೆ ಸಚಿವ ಸಂಪುಟ ಪುನರಚನೆ ವಿಚಾರ ಆಗಿರ್ಬೋದು ಇವೆಲ್ಲ ವಿಚಾರಗಳು ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಂಚರ ಬಹುದೊಡ್ಡ ಚರ್ಚೆ ಆಗಿರ್ತಕ್ಕಂಥದ್ದು ಇದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಸಿಎಂ ಸಿದ್ದರಾಮಯ್ಯ ಜೊತೆ ಕೂಡ ರಾಹುಲ್ ಗಾಂಧಿ ಅವರು ಮುಕ್ತವಾಗಿ ಕೂಡ ಚರ್ಚೆ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಬೇಡಿಕೆ ಏನಿದೆ ಆ ಬೇಡಿಕೆಯ ಪರಿಣಾಮಗಳು ಏನಾಗಬಹುದು ಅನ್ನುವಂಥದ್ದು. ಯಾಕಂತಂದ್ರೆ ಶತಾಯಗತಾಯ ಪ್ರಯತ್ನ ಮಾಡಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಹಳಷ್ಟು ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಮತ್ತೆ ಬಹಳಷ್ಟು ಈಗ ಸೋನಿಯಾ ಗಾಂಧಿ ಅವರಾಗಿರಬಹುದು ಮತ್ತೆ ರಾಹುಲ್ ಗಾಂಧಿ ಅವರಾಗಿರಬಹುದು ಹಲವರಿಗೂ ಕೂಡ ಈ ಹಿಂದೆಯೂ ಕೂಡ ಅವರು ಒತ್ತಾಯವನ್ನು ಕೂಡ ಮಾಡಿದರೆ ಈ ಬಗ್ಗೆ ನೀವು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಬೇಕು, ಪಕ್ಷಕ್ಕಾಗಿ ದುಡಿದಂತವರಿಗೆ ಒಂದು ನ್ಯಾಯವನ್ನು ಕೊಡಬೇಕು ಅಥವಾ ಫಲವನ್ನು ಕೊಡಬೇಕು, ಇಲ್ಲ ಇದು ಒಂದು ಇಡೀ ಮುಂದೆನೂ ಕೂಡ ಮುಂಬರ್ತಕ್ಕಂಥ ನಾಯಕರಿಗೂ ಕೂಡ ಇದು ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ ಆಗುತ್ತೆ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಮುಂದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಾಗಿರಬಹುದು ಅಥವಾ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ದುಡಿದಂತಕ್ಕಂಥ ನಾಯಕರಿಗೆ ಆಗಿರಬಹುದು ಮುಂದೆ ಬರ್ತಕ್ಕಂಥವರಿಗೂ ಕೂಡ ಇದು ಉದಾಹರಣೆ ಆಗ್ಬಹುದು. ಹಾಗಾಗಿ ನೀವು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಒತ್ತಾಯ ಮಾಡಿದ್ದಾರೆ. ಆ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಹುಲ್ ಗಾಂಧಿ ಅವರು ಸುದೀರ್ಘವಾಗಿ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸಿದ್ದಾರೆ. ಅಲ್ಲಿ ಆ ಚರ್ಚೆ ನಡೆಸಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಅವರ ಒಂದು ವಿಚಾರಗಳನ್ನ ಅವರ ಆಪ್ತರ ವಿಚಾರಗಳನ್ನ ಮತ್ತೆ ಪಕ್ಷ ಕೂಡ ಮುಂದಿನ ಹಿತದೃಷ್ಟಿ ಏನು ಪಕ್ಷಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅದನ್ನು ಕೂಡ ಬಹಳ ಒಂದಿಷ್ಟು ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅವೆಲ್ಲ ವಿಚಾರಗಳನ್ನು ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು. ನೀವೇನೇ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದಾರಂತೆ. ಇಂಚರ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಇವತ್ತೇ ನೀವು ಸಿಎಂ ಸ್ಥಾನ ಬೇಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡಿ ಅನ್ನುವಂಥದ್ದು ಏನಾದರೂ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಇವತ್ತೇ ಕೂಡ ಸಿಎಂ ಸಿದ್ದರಾಮಯ್ಯ ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅನ್ನುವಂಥದ್ದು. ಅದಕ್ಕೆ ಉದಾಹರಣೆ ಏನಂತಂದ್ರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರನ್ನ ನಾವೊಂದು ಮಾತಾಡಿಸಿದ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಅವರು ಇವತ್ತೇ ಸಿಎಂ ಸ್ಥಾನ ಬಿಟ್ಕೊಡಿ ಅಂತಂದ್ರೆ ಇವತ್ತೇ ಸಿಎಂ ಸಿದ್ದರಾಮಯ್ಯ ಸಿದ್ಧರಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹೇಳ್ತಾ ಇದ್ರು. ಹಾಗಾಗಿ ಸಿದ್ದರಾಮಯ್ಯ ಅವರು ನೀವೇನೇ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೆ ಬದ್ಧನಾಗಿದ್ದೇನೆ, ಆದ್ರೆ ಕೆಲವಷ್ಟು ವಿಚಾರಗಳನ್ನು ಕೂಡ ಒಂದು ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಜೊತೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಅದಕ್ಕೆ ಆಯ್ತು ನಾವು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಅನ್ನುವಂಥ ಮಾತನ್ನ ರಾಹುಲ್ ಗಾಂಧಿ ಅವರು ಹಾಗೆ ಹೋಲ್ಡ್ ಆನ್ ಆಗಿರಿ, ಒಂದು ಅಪ್ಡೇಟ್ ಬರ್ತಾ ಇದೆ ನೋಡ್ಕೊಂಡು